ಇಷ್ಟೇ ರೀತಿ ಮೇಂಟೆನೆನ್ಸ್ ಅನ್ನೋದಿಲ್ಲ. ಅಂದರೆ ಇಷ್ಟೇ ಗೊಬ್ಬರ ಹಾಕಬೇಕು, ಇದೇ ಫರ್ಟಿಲೈಸರ್ ಹಾಕಬೇಕು, ಇಷ್ಟೇ ನೀರು ಬೇಕು, ಯಾವುದೇ ರೀತಿ ಬೇಕು ಅನ್ನೋದು ಯಾವುದೂ ಇರೋಲ್ಲ. ಮತ್ತು ಈ ಗಿಡದಲ್ಲಿ ನಿಮಗೆ ಬೇರು, ಕಾಂಡ, ಎಲೆ, ನಾರು ಎಲ್ಲದೂ ಔಷಧಿ ಗುಣ ಹೊಂದಿರುತ್ತೆ. ಹಣ್ಣಲ್ಲಿ ಅತಿ ಹೆಚ್ಚು ಪೋಷಕಾಂಶ ಇರೋದ್ರಿಂದ ಹಣ್ಣನ್ನು ಯೂಸ್ ಮಾಡ್ಕೊಂಡು ನಮ್ಮ ಪ್ರಾಡಕ್ಟನ್ನ ತಯಾರು ಮಾಡ್ತೀವಿ. ಒಬ್ಬ ಹ್ಯೂಮನ್ ಬಾಡಿಯಲ್ಲಿ ಹೆಲ್ದಿಯಾಗಿರಬೇಕು ಅಂತ ಹೇಳಿದರೆ 200 ಪೋಷಕಾಂಶಗಳು ಬೇಕಾಗುತ್ತೆ. ಒಂದೇ ಹಣ್ಣಲ್ಲಿ ನಿಮಗೆ 164 ಪೋಷಕಾಂಶಗಳು ಸಿಗುತ್ತೆ. ರಿಮೈನಿಂಗ್ 36 ನಮ್ಮ ಬೇರೆ ಹರ್ಬ್ಸು, ಅಶ್ವಗಂಧ, ಬೇರೆ ಬೇರೆ ಹರ್ಬ್ಸ್ಗಳು, ಈ ಥರ ಹರ್ಬ್ಸ್ಗಳನ್ನ ಆ್ಯಡ್ ಮಾಡಿ ನಮ್ಮ ಪ್ರಾಡಕ್ಟನ್ನ ತಯಾರು ಮಾಡ್ತೀವಿ. ಆಮೇಲೆ ಈ ಪ್ರಕೃತಿಯಲ್ಲಿ ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಹೂವು, ಆನಂತರ ಹಣ್ಣು. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಇದರಲ್ಲಿ ಹಣ್ಣು, ಆನಂತರ ಅದ್ರ ಮೇಲೆ ಹೂವು ಬರುತ್ತೆ. ಸರ್ ಹೇಳಿ. ಇದಕ್ಕೆ ಹೇಳಿ ಸರ್. ಡೆಡ್ ಮ್ಯಾನ್ ಟ್ರೀ, ವಾಮಿಟಿಂಗ್ ಟ್ರೀ ಅಂತಲೇ ಕರೀತಾರೆ. ಏನಕ್ಕೆ ಅಂತ ಹೇಳಿದ್ರೆ ಹಣ್ಣು ಕಿತ್ತ ನಂತರ ನಾನು 1.5 ದಿವಸದಲ್ಲಿ ನಾನು ಯೂಸ್ ಮಾಡಬೇಕು. ಇಲ್ಲ ಅಂದರೆ ಇದು ಕೆಟ್ಟ ಕೊಳತ ಹೆಣದ ವಾಸನೆ ಬಂದಂಗೆ ಬರುತ್ತೆ. ಇಲ್ಲ ಅಂದರೆ -18 ಡಿಗ್ರಿಯಲ್ಲಿ ನಾನು ಹಣ್ಣನ್ನು ಸ್ಟೋರ್ ಮಾಡಬೇಕು. ಅಷ್ಟು ಮಟ್ಟಿಗೆ ಇರುತ್ತೆ ಇದು. ಆಮೇಲೆ ಈ ಹಣ್ಣು ಯಾವುದೇ ಪ್ರಾಣಿ, ಪಕ್ಷಿ, ಮನುಷ್ಯರು ಡೈರೆಕ್ಟಾಗಿ ಹಾಗೆ ತಿನ್ನೋಕ್ಕಾಗಲ್ಲ, ಎಕ್ಸೆಪ್ಟ್ ಕೋಗಿಲೆ. ಸೊ ಆ ಹಣ್ಣನ್ನು ಯೂಸರ್ ಫ್ರೆಂಡ್ಲಿ ಅಂತ ಕರಿಬೋದು. ಏನಕ್ಕೆ ಅಂತ ಹೇಳಿದ್ರೆ ನೀವು ಎಲ್ಲೇ ಹಾಕಿದ್ರು ಚೆನ್ನಾಗಿ ಬೆಳೆಯುತ್ತೆ ಒಂದು, ಮತ್ತು ಯಾವುದೇ ಪ್ರಾಣಿ ಆಗಲಿ ಪಕ್ಷಿಗಳಾಗಲಿ ತಿನ್ನೋದಿಲ್ಲ. ಕೋಗಿಲೆ ಈ ಹಣ್ಣನ್ನು ಎಲ್ಲೇ ಇದ್ರೂ ಹುಡ್ಕೊಂಬಂದು ತಿನ್ನುತ್ತೆ. ತಿನ್ನೋದ್ರಿಂದ ಇದರ ಆಯುಷ್ ಕಂಪ್ಲೀಟ್ ಆದಾಗಲೇ ಸತ್ತೋಗುತ್ತೆ. ಅಂದರೆ ಅದಕ್ಕೆ ಆಕ್ಸಿಡೆಂಟಲ್ ಡೆತ್, ಕರೆಂಟ್ ತಾಕ್ತು, ಕಲ್ಲು ಹೊಡೆದ್ರು, ಈ ಥರ ಇದ್ದಾಗ ಮಾತ್ರ ಅದು ಸತ್ತೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಆಯುಷ್ ಕಂಪ್ಲೀಟ್ ಆದ ನಂತರನೇ ಸತ್ತೋಗೋದು. ಇದರಲ್ಲಿ ಮತ್ತೆ ಇನ್ನೊಂದೇನು ವಿಶೇಷತೆ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ಎಲ್ಲ ಬೇರು, ಕಾಂಡ, ನಾರು, ಎಲ್ಲ ಔಷಧಿ ಗುಣ ಹೊಂದಿರುತ್ತಿದೆ. ಸೊ ಹಣ್ಣಲ್ಲಿ ನಿಮಗೆ ಅತಿ ಹೆಚ್ಚು ಪೋಷಕಾಂಶ ಸಿಗುತ್ತೆ. ನಮ್ಮ ಇಲ್ಲಿ ಪ್ಲಾಂಟೇಷನ್ ಮಾಡಿದ್ಮೇಲೆ ಇಲ್ಲಿ 2.5 ಎಕರೆ ನಾವೇನು ಮಾಡಿದ್ದೀವಿ, ಇಲ್ಲಿ ನಮ್ಮ ಕೃಷಿ ಯೂನಿವರ್ಸಿಟಿಯವ್ರ ಜೊತೆ ಟೈಅಪ್ ಮಾಡ್ಕೊಂಡು ನಿರಂತರವಾಗಿ ರಿಸರ್ಚ್ಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಅಂದರೆ ಒಂದಕ್ಕೊಂದು ಫರ್ಟಿಲೈಸೇಷನ್ ಹಾಕ್ತೀವಿ, ಇನ್ನೊಂದು ಫರ್ಟಿಲೈಸೇಷನ್ ಹಾಕ್ಬಿಟ್ಟು ಹಣ್ಣಿನ ಪೋಷಕಾಂಶಗಳು ಹೇಗೆ ಬರುತ್ತೆ, ಹೇಗೆ ಅಂತ ಅದ್ರ ನಿರಂತರವಾಗಿ ರಿಸರ್ಚ್ ನಡೆಯುತ್ತೆ. ಅದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ರಿಸರ್ಚ್ ಮಾಡಿ ನಮ್ಮ ಪ್ರಾಡಕ್ಟನ್ನು ನಾವು ತಯಾರು ಮಾಡ್ತಾ ಬರ್ತೀವಿ. ಇದು ಹಿನ್ನೆಲೆ ಏನು ಹೇಳಿದೆ ಅಂದರೆ, ಇದು ಹೇಗೆ ನಮಗೆ ನಾವಿದನ್ನು ಅಡಾಪ್ಟ್ ಮಾಡ್ಕೊಂಡ್ವಿ, ನಮಗೆ ಹೇಗೆ ಬಂತು ಅಂತ ಹೇಳಿದ್ರೆ, ಶ್ರೀನಿವಾಸ ಮೂರ್ತಿಯವರು ಮೂಲತಃ ತೀರ್ಥಹಳ್ಳಿಯವರು. ತೀರ್ಥಹಳ್ಳಿಯಲ್ಲಿ ತಮ್ಮ ತೋಟದಲ್ಲಿ ತಾವು ಕೆಲಸ ಮಾಡಬೇಕಾದ್ರೆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ, ಬಾವಿ ತೋಡ್ಬೇಕಾದ್ರೆ 10 ಜನ ಕೂಲಿ ಕಾರ್ಮಿಕರ ಪೈಕಿ ಅವರು ಒಬ್ಬರು ಬಾವಿ ತೆಗಿತಾ ಇರ್ತಾರೆ. ಆಗುತ್ತೆ ಆಗ ಒಂದು ಬೆನ್ನೋವು ಕಾಣಿಸ್ಕೊಳ್ಳುತ್ತೆ. ಆ ಬೆನ್ನೋವು ಕಾಣಿಸ್ಕೊಂಡಾಗ ಏನಾಗುತ್ತೆ, ಅದು ಆಥ್ಲೆಟಿಕ್ಸಿಗೆ ಕನ್ವರ್ಟ್ ಆಗ್ತಾ ಬರುತ್ತೆ. ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಹೇಳಿದ್ರೆ, ಅವ್ರು ಬೆಡ್ ಹಿಡನ್, ಇನ್ಮೇಲೆ ಆಲ್ಮೋಸ್ಟ್ ಮನುಷ್ಯ ಹೋಗೇ ಬಿಟ್ಟ, ಆಗೋದೇ ಇಲ್ಲ ಅಂತ ಹೇಳಿದ್ರೆ ಬೆಡ್ ಹಿಡನ್ ಅಷ್ಟು ಮಟ್ಟಿಗೆ ಆಗ್ತಾರೆ. ಬೇರೆ ಆಪ್ಷನ್ಸ್ ಯಾವುದೂ ಸಿಗೋದೇ ಇಲ್ಲ. ಕಡೆಗೆ ಏನಾಗುತ್ತೆ, ಡಾಕ್ಟರ್ ಸಂಜಯ್ ಅಂತ ಅವ್ರ ಸ್ನೇಹಿತರು ಒಬ್ಬರು ಏನು ಮಾಡ್ತಾರೆ, ಅವರಿಗೆ ಆ ಹಣ್ಣನ್ನು ಪರಿಚಯ ಮಾಡಿಸ್ತಾರೆ. ಈ ಹಣ್ಣಂತೂ ಹೀಗಂತೂ ತಿನ್ನೋಕ್ಕಾಗಲ್ಲ, ಅದು ಸ್ವಲ್ಪ ಮಾಸ್ಕಿಂಗ್ ಏನೋ ಮಾಡಿಕೊಡ್ತೀನಿ, ಮಾಡಿಕೊಟ್ಟ ನಂತರ ನೀವು ಕನ್ಸ್ಯೂಮ್ ಮಾಡ್ತಾ ಬನ್ನಿ, ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಮುಂಚಿತವಾಗಿ MS ರಾಮಯ್ಯ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳೆಲ್ಲ ಹೋಗಿ ಆಲೋಪತಿಗೆ ತೊಗೊತಾರೆ. 3 ತಿಂಗಳಿಗೆ ಅನುಕೂಲ ಆಗುತ್ತೆ, ಮತ್ತು ಪುನಃ ಅದೇ ಪರಿಸ್ಥಿತಿ ಬರುತ್ತೆ. ಕಡೆಗೆ ಇದೊಂದು ಆಪ್ಷನ್ ಸಿಗುತ್ತೆ, ಇದು ತೊಗೊತಾರೆ. ಕುಮಟಾ ತೀರದಲ್ಲಿ ಹಣ್ಣಿದೆ ಅಂತ ಗೊತ್ತಾಗುತ್ತೆ. ಅಂಬುಜಾಕ್ಷಿ ಅವ್ರ ಮನೆಯವ್ರು ಹೋಗ್ಬಿಟ್ಟು ಹಣ್ಣನ್ನು ತೊಗೊಂಬರ್ತಾರೆ. ತೊಗೊಂಬಿಟ್ಟು ನಾಳೆ ನಾಡ್ದು ಮಾಡಿದ್ರೆ ಆಯಿತು ಬಿಡು ಅಂತ ಹೇಳೋದ್ರಲ್ಲಿ ಒಂದು ದಿನದಲ್ಲಿ ಏನಾಗುತ್ತೆ, ಅದು ಕೆಟ್ಟು ಕೊಳ್ತು ಹೋಗ್ಬಿಡುತ್ತೆ. ವಾಸನೆ ಅಂದರೆ ವಾಸನೆ, ಮತ್ತು ಯೂಸ್ ಮಾಡೋಕ್ಕಾಗಲ್ಲ. ಪುನಃ ನೆಕ್ಸ್ಟ್ ಹೋಗ್ಬಿಟ್ಟು ತರ್ತಿದ್ದಂಗೆ ಅದಕ್ಕೆಲ್ಲ ಫಾರ್ಮುಲೇಷನ್ ಆ್ಯಡ್ ಮಾಡಿ ಪ್ರಾಡಕ್ಟನ್ನು ತಯಾರು ಮಾಡಿ ಕೊಡ್ತಾರೆ. ನಿರಂತರವಾಗಿ ಎಲ್ಲ ಜೀವನನೇ ಮುಗ್ದೋಯ್ತು ಅನ್ನೋದಕ್ಕೆ ಏನೋ ಒಂದು ಆಶ್ರಯ ಸಿಕ್ದಂಗೆ ಆಗುತ್ತೆ. ಕಂಟಿನ್ಯೂಸ್ ತೊಗೊತಾ ಬರ್ತಾರೆ. 6 ತಿಂಗಳು ತೊಗೊಂಡಾದ ನಂತರ ಅವರು ಕೆಲಸ ಅವ್ರು ಮಾಡ್ಕೊಳ್ಳೋಷ್ಟಾಗುತ್ತೆ. ಇದರಲ್ಲಿ ಮನೆ ಅಂಗಳದಲ್ಲಿ ಓಡಾಡೋಷ್ಟು ಆಗ್ತಾರೆ. ಅಷ್ಟಾದ ನಂತರ ಅಕ್ಕಪಕ್ಕ ಜನ ಏನಾಗುತ್ತೆ ನೋಡ್ತಾರೆ, ಮನುಷ್ಯ ಹೋಗೇ ಬಿಟ್ಟ ಅನ್ನೋದು ಇದರಲ್ಲಿ ಇಷ್ಟು ಮಟ್ಟಿಗೆ ಚೇತರಿಸ್ಕೊಂಡ್ಬಿಟ್ಟಿದಾರಲ್ಲ, ಏನು ಇದು ಅಂತಬಿಟ್ಟಿಗೆ ವರ್ಡ್ ಆಫ್ ಮೌತಲ್ಲಿ ಇದು ಸ್ಪ್ರೆಡ್ ಆಗ್ತಾ ಬರುತ್ತೆ. ಅವ್ರ ಮನೆ ಹತ್ರ ಬಂದವರು, ನನಗೆ ಈ ಸಮಸ್ಯೆ ಇದೆ, ಸ್ವಲ್ಪ ನನಗೂ ಔಷಧಿ ಮಾಡಿಕೊಡು, ಈಗ ಮಾಡಿಕೊಡು ಅಂತ ಅವ್ರು ಸಮಾಜ ಸೇವೆ ಮಾಡ್ತಾ ಬರ್ತಾರೆ. ಆಮೇಲೆ ಸೆಟ್ ಆಫ್ ಪೀಪಲ್ ಒಂದು ಕುತ್ಕೊಂಡ್ಬಿಟ್ಟು ಇದನ್ನು ಹೀಗೆ ಬಿಡ್ಬೋದು, ಒಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ನೆಕ್ಸ್ಟ್ ಅದನ್ನು ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟು ತೀರ್ಥಹಳ್ಳಿಯಿಂದ ಶಿವಮೊಗ್ಗ ಶಿಫ್ಟ್ ಆಗ್ತಾರೆ. ಶಿವಮೊಗ್ಗದಲ್ಲಿ ಗಾಂಧಿನಗರದಲ್ಲಿ ಒಂದು ಬಾಡಿಗೆ ಮನೆ ತೊಗೊಂಡು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆದರೆ ಹಣ್ಣಿನ ವಿಶೇಷತೆ ಏನು, ಬೇಯಿಸ್ತಿದ್ದಂಗೆ ಕೆಟ್ಟು ವಾಸನೆ ಬರುತ್ತೆ. ಅಲ್ಲಿ ಜನಗಳು ಅಬ್ಜೆಕ್ಟ್ ಮಾಡ್ತಾ ಬರ್ತಾರೆ, ಆಗಲ್ಲ, ಇದು ಹೇಗಿದೆ, ಏನು ಅಂತ. ಆವಾಗ ಅಲ್ಲಿಂದ ಅಲ್ಲಿಗೆ ಬಿಟ್ಟು ಇಲ್ಲಿ ಮೊದಲು ಒಂದು ಸಣ್ಣ ಜಾಗ ತೊಗೊಂಡಿದ್ದು, ಇಲ್ಲಿ ಬಂದು ತೋರಿಸ್ತೀನಿ ಮುಂದೆ. ಒಂದು ಶೆಡ್ಡಲ್ಲಿ ಒಂದು ಸ್ಟವ್, 2 ಪಾತ್ರೆ ಸ್ಟಾರ್ಟ್ ಮಾಡೋದು. ಹಾಗೆ ಗೊತ್ತಿರೋರಿಗೆ ಕೊಡ್ತಾ ಬಂದು ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗಿ ಮೆಲ್ಲಕ್ಕೆ ಡೆವಲಪ್ ಆಗ್ತಾ ಬರ್ತಾರೆ.